ನಾಡಿನ ಜನತೆಗೆ ಪರನಾರಿ ಸಹೋದರ ಗಂಡುಗಲಿ ಕುಮಾರರಾಮನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ನೂಲು ಹುಣ್ಣಿಮೆ ದಿನ ಕುಮಾರರಾಮ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕುಮಾರರಾಮನ ಕುರಿತು ಸಾಕಷ್ಟು ಒಂದು ಪ್ರಚಾರದ ಕಾರ್ಯಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಆದರೂ ಕೂಡ ಕುಮಾರರಾಮನನ್ನು ಎಲ್ಲೋ ಒಂದು ಕಡೆಗೆ ಕನ್ನಡಿಗರೇ ಒಂದು ಮರೆತಕ್ಕಂಥ ಕೆಲಸ ಆಗ್ತದೆ. ಅದು ಕುಮಾರರಾಮನ ಮೂಲ ನೆಲದಲ್ಲೇ ಈ ಒಂದು ದೃಷ್ಟಾಂತ ನಡೀತಿರುವುದು ದುರದೃಷ್ಟಕರ. ಇನ್ನಾದರೂ ಕೂಡ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಒಂದು ಕುಮಾರರಾಮನನ್ನು ಆರಾಧನೆ ಮಾಡತಕ್ಕಂಥ ಕೆಲಸ ಆಗಬೇಕು. ಹಾಗೆ ಕುಮಾರರಾಮ ಕನ್ನಡ ನಾಡಿನ ಸಾಂಸ್ಕೃತಿಕ ವೀರ. ಇವತ್ತು ಇಡೀ ಅಖಂಡ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಕುಮಾರರಾಮನ ದೇವಸ್ಥಾನಗಳಿದ್ದಾವೆ. ಸಾಕಷ್ಟು ಆತನ ಭವ್ಯಯುತ ಆದಂಥ ಆಚರಣೆಗಳು ನಡೀತಾ ಇದ್ದಾವೆ. ಅಂಥ ಮಹಾನ್ ವ್ಯಕ್ತಿಯ ಒಂದು ಚರಿತ್ರೆ ಉಳಿಸೋದಕ್ಕೆ ಸರ್ಕಾರ ಕಂಕಣಬದ್ಧ ಆಗಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದಲೇ ಕುಮಾರರಾಮ ಜಯಂತಿ ಆಚರಣೆ ಆಗಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಕನ್ನಡದ ಮೊದಲ ರಾಜ ಗಂಡುಗಲಿ ಕುಮಾರರಾಮನ ಜಯಂತಿಯ ಶುಭಾಶಯಗಳು. ನಮಗೆ ಗಂಡುಗಲಿ ಕುಮಾರರಾಮ ಹಲವಾರು ವಿಷಯಗಳಲ್ಲಿ ಆದರ್ಶವಾಗಿ ಕಾಣ್ತಾನೆ. ಅಂತ ಕುಮಾರರಾಮ ನಮ್ಮ ಭಾಗದಲ್ಲಿ ಹುಟ್ಟಿದ್ದಾನೆ. ಆ ಭಾಗದಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ ಭಾಳ ಖುಷಿ ಆಗ್ತಾಯಿದೆ, ಹೆಮ್ಮೆ ಆಗ್ತಾಯಿದೆ. ಆ ಕುಮಾರರಾಮನ ಏನು ಜಬ್ಬಲ್ಗುಡ್ಡ ಏರಿಯಾದ ಅದು ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ನಾವು ಮೊದಲು ನೋಡಿದಾಗ ಅದು ರಸ್ತೆ ಇದ್ದಿಲ್ಲ, ಈಗ ಸಿಮೆಂಟ್ ರಸ್ತೆ ಆಗಿದೆ, ಅದೊಂದು ಖುಷಿ ವಿಚಾರ. ನಂತರ ಕುಮಾರರಾಮನ ಒಂದು ಪುತ್ಥಳಿ ಅಲ್ಲಿ ಅನಾವರಣ ಆಗಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಲವಾರು ಅಭಿವೃದ್ಧಿ ಕಾರ್ಯಗಳು, ಅಲ್ಲಿ ಮೂಲಭೂತ ಸೌಕರ್ಯಗಳು ಕುಮಾರರಾಮ ಬೆಟ್ಟದಲ್ಲಿ ಆಗಬೇಕು. ಆಮೇಲೆ ಕುಮಾರರಾಮನ ಹಲವಾರು ವಿಷಯಗಳು ಮಕ್ಕಳಿಗೆ ಪಾಠದಲ್ಲಿ ಬರಬೇಕು. ಯಾಕಂದರೆ ನಾವು ಬೇರೆ ಬೇರೆ ರಾಜರ ಬಗ್ಗೆ ನಾವು ಮಾತಾಡ್ತೀವಿ, ಆದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜ ಕುಮಾರನ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಆತನ ಶೌರ್ಯದ ಬಗ್ಗೆ, ಆತ ಮಾಡಿದ ಕೆಲಸ ಬಗ್ಗೆ ನಾವು ಎಲ್ಲಿ ಮಾತಾಡೋದೇ ಇಲ್ಲ. ಅದು ಗೊತ್ತಾಗಬೇಕಂದ್ರೆ ಈಗಿನ ಮಕ್ಕಳಿಗೆ ಅವರ ಬಗ್ಗೆ ಅರಿವನ್ನು ಮೂಡಿಸುವಂಥ ಹಲವಾರು ಪಠ್ಯಗಳು ಬರಬೇಕು ಮತ್ತು ಅದ್ರ ಬಗ್ಗೆ ಸಂಶೋಧನೆಗಳು ಇನ್ನಷ್ಟು ಸಂಶೋಧನೆ ಆಗ್ಬೇಕಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಶುಭಾಶಯ ಕೊಡ್ತಾ ನಮ್ಮ ಮಾತು. ಶಾಲಾ ಕಾಲೇಜುಗಳಲ್ಲಿ ನಮಗೆ ಇತಿಹಾಸವನ್ನು ಓದಬೇಕಾದ್ರೆ ಪ್ರಪಂಚದ ಇತಿಹಾಸವನ್ನು ಓದ್ತೇವೆ, ದೇಶದ ಇತಿಹಾಸವನ್ನು ಓದ್ತೇವೆ. ಆದರೆ ಯಾವ ನೆಲದಲ್ಲಿ ಇದೀವೋ ಆ ನೆಲದ ಇತಿಹಾಸದ ಬಗ್ಗೆ ನಾವು ಭಾಳಷ್ಟು ಕಡಿಮೆಯನ್ನು ಕಲಿತೇವೆ. ಆ ಕಾರಣಕ್ಕೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಈ ಭಾಗದ ರಾಜ ಮಹಾರಾಜರುಗಳ ಅದನ್ನು ಆದರ್ಶಪ್ರಾಯವಾಗಿ ಬೆಳೆದಿರ್ತಕ್ಕಂಥ ಗಂಡುಗಲಿ ಕುಮಾರರಾಮ ಅಂದರೆ ಈ ಬೇರೆ ಎಲ್ಲ ರಾಜರುಗಳು ನೋಡಿದ್ರೆ ಶ್ರೀಲಂಪಟರಾಗಿ ಕಾಣ್ತಾರೆ. ಆದರೆ ಈ ಯುವರಾಜನಾಗಿ ದೇಶಾದ್ಯಂತ ರಾಜ್ಯಾದ್ಯಂತ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಯುವರಾಜ ಅದು ಯಾರಾದರೂ ಇದ್ದರೆ ಪರನಾರಿ ಸಹೋದರನ ಒಂದು ಬಿರುದನ್ನು ಪಡೆದಿರ್ತಕ್ಕಂಥ ವ್ಯಕ್ತಿತ್ವ. ಈತ ಇರೋವರೆಗೂ ದೆಹಲಿಯ ಸುಲ್ತಾನನಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ತುಘಲಕ್ ಬರಲಿಕ್ಕೆ ಹಿಂಜರಿಕೆಯನ್ನಾಗ್ತಾನೆ. ವಿಜಯನಗರ ಸ್ಥಾಪನೆ ಬಗ್ಗೆ ನಾವು ಕೃಷ್ಣದೇವರ ಬಗ್ಗೆ ಭಾಳಷ್ಟು ಓದ್ತೇವೆ. ಆದರೆ ಕೃಷ್ಣದೇವರಾಯರು ಬೆಳೆಯೋದಕ್ಕಿಂತ ಮುಂಚೆ ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಕುಮ್ಮಟದುರ್ಗ. ಆ ಕುಮ್ಮಟದುರ್ಗದ ಅರಸನಾಗಿರ್ತಕ್ಕಂಥ ಕಂಪಿಲರಾಯನ ಮಗನೇ ನಮ್ಮ ಗಂಡುಗಲಿ ಕುಮಾರರಾಮ. ಗಂಡುಗಲಿ ಕುಮಾರರಾಮ ವ್ಯಕ್ತಿತ್ವ 6 ಅಡಿ ಎತ್ತರ. ಆತ ಕೈ ಕೆಳಗಡೆ ಬಿಟ್ಟಪ್ಪ ಅಂದರೆ ಮೊಣಕಾಲು ದಾಟಿ ಕೈಗಳು ಬರ್ತಕ್ಕಂಥದ್ದು. ಆನೆಯನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ. ಈ ಕುಮ್ಮಟದುರ್ಗ ಅಲ್ಲೇ ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಅಲ್ಲೊಂದು ದೃಷ್ಟಾಂತವನ್ನು ಹೇಳ್ತಾರೆ. ಅಲ್ಲಿ ನಾಯಿಯನ್ನು ಮೊಲ ಬೆನ್ನತ್ಕೊಂಡು ಹೋಗಿರುತ್ತೆ. ಅಂದರೆ ಸಹಜವಾಗಿ ಮೊಲವನ್ನು ನಾಯಿ ಬೆನ್ನತ್ತದ್ದು ನೋಡಿ ವಿನಃ, ಆದರೆ ನಾಯಿಯನ್ನು ಬೆನ್ನತ್ತದನ್ನು ನೋಡಿದ್ಮೇಲೆ ಇಲ್ಲಿ ನಿಜವಾದ ಕನ್ನಡಿಗರು ಭಾಳ ನೋಡಲಿಕ್ಕೆ ಮೃದು ಸ್ವಭಾವದವರಾದರೂ ಸಂದರ್ಭ ಬಂದರೆ ಯಾರನ್ನಾದರೂ ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ ಈ ನೆಲಕ್ಕಿದೆ ಅನ್ನೋ ಕಾರಣಕ್ಕೆ ಗಂಡುಗಲಿ ಕುಮಾರರಾಮ ತಮ್ಮ ಸಂಸ್ಥಾನವನ್ನು ಕುಮ್ಮಟದುರ್ಗ